ವೀಕ್ಷಕರೇ, ಭಾರತದ ಚಿತ್ರರಂಗದಲ್ಲಿಯೇ ಕೆಜಿಎಫ್ ಸಿನಿಮಾದ ಮೂಲಕ ಭಾರತವೇ ತಿರುಗುವಂತೆ ಮಾಡಿದ ಕೆಜಿಎಫ್ ಸಿನಿಮಾದ ರಾಕಿ ಬಾಯ್ ರಾಕಿಂಗ್ ಸ್ಟಾರ್ ಯಶ್ ಈಗ ಬಾಲಿವುಡ್ ನಲ್ಲಿ ವಿಲನ್ ಆಗಿ ನಟನೆ ಮಾಡಲಿದ್ದಾರೆ ಎನ್ನುವ ಸುದ್ದಿ ಎಲ್ಲೆಡೆ ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ವೀಕ್ಷಕರೇ, ರಾಮಾಯಣ ಎಂಬ ಪೌರಾಣಿಕ ಸಿನಿಮಾದಲ್ಲಿ ರಾವಣ ಪಾತ್ರ ಮಾಡಲಿರುವ ಯಶ್ ರಾಮನಾಗಿ ರಣಬೀರ್ ಕಪೂರ್, ಸೀತೆಯಾಗಿ ಸಾಯಿ ಪಲ್ಲವಿ ಅಭಿನಯಿಸಲಿದ್ದಾರೆ ಎಂಬ ಸುದ್ದಿ ಎಲ್ಲೆಡೆ ಚರ್ಚೆಯಾಗುತ್ತಿದೆ. ಬೃಹತ್ ಬಜೆಟ್ ನಲ್ಲಿ ತಯಾರಾಗಲಿರುವ ರಾಮಾಯಣ ಸಿನಿಮಾದಲ್ಲಿ ಯಶ್ ಅವರೇ ನಿರ್ಮಾಪಕರಾಗಿದ್ದಾರೆ. ಇದರಿಂದ ರಾಮಾಯಣ ಸಿನಿಮಾದ ಎಲ್ಲಾ ಖರ್ಚು ವೆಚ್ಚಗಳು ಯಶ್ ಮೇಲೆಯೇ ಇದೆ. ಆದ್ದರಿಂದ ರಾಮಾಯಣ ಸಿನಿಮಾವನ್ನು ಹಾಲಿವುಡ್ ನ ರೇಂಜ್ ಗೆ ಮಾಡಲಿದ್ದಾರೆ ಎನ್ನಲಾಗುತ್ತಿದೆ. ವೀಕ್ಷಕರೇ, ಯಶ್ ಅವರು ಒಂದು ಮಾತನ್ನು ಹೇಳಿದ್ದರು. ಬಾಲಿವುಡ್ ನಿಂದ ಹಿಡಿದು ಹಾಲಿವುಡ್ ನೇ ನಮ್ಮ ಕರ್ನಾಟಕಕ್ಕೆ ಕರೆಸ್ತೀನಿ ಅಂತ ಹೇಳಿದ್ದರು. ಅದೇ ರೀತಿಯಲ್ಲಿ ಇವತ್ತು ಬಾಲಿವುಡ್ ಕಾಲಿವುಡ್ ನಿಂದ ಆಕ್ಟರ್ಸ್ ಗಳನ್ನು ರಾಮಾಯಣ ಸಿನಿಮಾದ ಮೂಲಕ ಕರೆಸುತ್ತಿದ್ದಾರೆ. ಇದೇ ಅಲ್ಲವೇ ಒಬ್ಬ ಕನ್ನಡಿಗನ ಸಾಧನೆ. ವೀಕ್ಷಕರೇ, ಒಂದು ಕಾಲದಲ್ಲಿ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಅಲ್ಲಿ ಮಲಗಿದ್ದ ಹುಡುಗ ಇವತ್ತಿಗೆ ಬಾಲಿವುಡ್ ನೇ ತನ್ನಲ್ಲಿಗೆ ಕರೆಸಿ ನಟನೆ ಮಾಡಿಸುತ್ತಿದ್ದಾನೆ ಎಂದರೆ ತಮಾಷೆಯ ಮಾತಲ್ಲ. ವೀಕ್ಷಕರೇ, ಯಶ್ ಅವರ ಸಿನಿಮಾದ ವಿಷನ್ ಬೇರೆಯದೇ ಲೆವೆಲ್ ನಲ್ಲಿ ಇದೆ. ಈಗ ಸದ್ಯ ಟಾಕ್ಸಿಕ್ ಸಿನಿಮಾದಲ್ಲಿ ಬಿಸಿ ಇರುವ ಯಶ್ ಟಾಕ್ಸಿಕ್ ಸಿನಿಮಾದ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ್ದಾರೆ ಮತ್ತು ಟಾಕ್ಸಿಕ್ ಸಿನಿಮಾಕ್ಕೆ ಇಡೀ ಜಗತ್ತೇ ಕಾಯುತ್ತಿದೆ. ಯಾಕೆಂದ್ರೆ ಯಶ್ ಅವರು ಬರೋಬ್ಬರಿ 3-4 ವರ್ಷ ತೆಗೆದುಕೊಂಡು ಮಾಡುತ್ತಿರುವ ಸಿನಿಮಾ ಟಾಕ್ಸಿಕ್. ಆದ್ದರಿಂದ ಕೆಜಿಎಫ್ ಗಿಂತ ಹೆಚ್ಚಿನ ಎಕ್ಸ್ಪೆಕ್ಟೇಷನ್ ಗಳು ಯಶ್ ಅವರ ಮೇಲೆ ಮತ್ತು ಅವರ ಅಭಿಮಾನಿಗಳ ಮೇಲೆ ಇದೆ. ಇದೇ ಕಾರಣಕ್ಕೆ ಗುರಿಯಾಗಿಸಿಕೊಂಡು ಯಶ್ ಅವರು ಕೂಡ ಕೆಲಸವನ್ನು ಮಾಡುತ್ತಿದ್ದಾರೆ. ಒಟ್ಟಿನಲ್ಲಿ ಯಶ್ ಅವರ ಮುಂದಿನ ಲೈನ್ ಅಪ್ ನಲ್ಲಿ ಟಾಕ್ಸಿಕ್, ರಾಮಾಯಣ, ಕೆಜಿಎಫ್ 3 ಸಿನಿಮಾಗಳು ಇವೆ. ವೀಕ್ಷಕರೇ, ಇದರಿಂದ ಯಶ್ ಅವರ ಎಲ್ಲಾ ನಡೆಗಳನ್ನು ಅವರ ಅಭಿಮಾನಿಗಳು ಮತ್ತು ಭಾರತ ಚಿತ್ರರಂಗದ ನಟ ನಟಿಯರು ತುಂಬಾ ಕಾತುರದಿಂದ ಕಾಯುತ್ತಿದ್ದಾರೆ. ವೀಕ್ಷಕರೇ, ಯಶ್ ಅವರ ರಾಮಾಯಣ ಸಿನಿಮಾದಲ್ಲಿ ಯಶ್ ರಾವಣನಾಗಿ ನಟನೆ ಮಾಡುವುದು ನಿಮಗೆ ಏನ್ ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೀವು ಕೂಡ ಯಶ್ ಅವರ ಅಭಿಮಾನಿಯಾಗಿದ್ದರೆ ನಮ್ಮ ಚಾನೆಲ್ ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ ಗೆ ಶೇರ್ ಮಾಡಿ.